ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಕ್ಯಾಬಿನೆಟ್ ವಿಸ್ತರಣೆ ಆಯಿತು. ಕ್ಯಾಬಿನೆಟ್ ವಿಸ್ತರಣೆ ಆದ ನಂತರ ಅನೇಕ ಚರ್ಚೆಗಳು ಭುಗಿಲೆದ್ದಿದ್ದಾವೆ. ಕೈಪಾಳ್ಯದಲ್ಲಿ ಒಂದಷ್ಟು ಸಂಚಲನಗಳು ಸೃಷ್ಟಿಯಾಗಿರುವಂತದ್ದು, ಅನೇಕರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅನೇಕರ ವಾದ ಏನು ಅಂತಂದ್ರೆ ಈ ಸಚಿವ ಸಂಪುಟದಲ್ಲಿ ಮಿಸ್ ಆಗಿರುವಂತಹ ಅನೇಕರ ಬೇಸರ ಏನು ಅಂತಂದ್ರೆ, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಅನೇಕರು ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಬದಲಾಗಬಾರದು, 5 ವರ್ಷ ಅವರೇ ಮುಂದುವರಿಬೇಕು, ಸಿದ್ದರಾಮಯ್ಯನವರು ಈ ರಾಜ್ಯದ ಪರಮೋಚ್ಚ ನಾಯಕ ಅಂತ ಹೇಳ್ಬಿಟ್ಟು ಯಾರೆಲ್ಲ ವಾದವನ್ನ ಮಂಡಿಸ್ತಾ ಇದ್ರು, ನಾಯಕತ್ವದ ಚರ್ಚೆ ಬಂದಾಗಲೆಲ್ಲ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಾ ಇದ್ರು, ಅವರಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ನಮ್ಮ ಪರ, ಹೈಕಮಾಂಡ್ ಮುಂದೆ ಬ್ಯಾಟ್ ಬೀಸಿಲ್ಲ ಎನ್ನುವಂತ ಒಂದು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅದರ ನಡುವೆ ಇವತ್ತು ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವ ಸಂಪುಟ ರಚನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಯತೀಂದ್ರ ಅವರು ಮಾತನಾಡುವಂತ ಸಂದರ್ಭದಲ್ಲಿ, ನಮ್ಮ ತಂದೆಯವರು ಕೇವಲ 14 ಜನರಿಗೆ ಮಾತ್ರ ಸಚಿವ ಸ್ಥಾನವನ್ನ ಕೊಡಲಿಕ್ಕೆ ಹೈಕಮಾಂಡ್ ಮುಂದೆ ಶಿಫಾರಸು ಮಾಡಿದ್ರು ಎನ್ನುವಂಥದ್ದನ್ನ ಹೇಳಿದ್ರು. ಬಟ್ ಅದಾದ ನಂತರ ಅನೇಕ ಅಸಮಾಧಾನಗಳು, ಅನೇಕ ವಿಚಾರಗಳನ್ನ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿ, ನಾನು ಈಗಾಗಲೇ ಅವತ್ತು ಸಚಿವ ಕ್ಯಾಬಿನೆಟ್ ವಿಸ್ತರಣೆಯಾದಂತಹ ದಿನದಂದೇ ಹೇಳಿದೆ, ಈ ಸಚಿವ ಸಂಪುಟದ ಲಿಸ್ಟ್ ಏನಿದೆ, ಈ ಲಿಸ್ಟ್ ಅಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿರುವಂತಹದ್ದು ಸ್ಪಷ್ಟ. ಅದನ್ನೇ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ರು. ನಮ್ಮ ತಂದೆಯವರು ಹೇಳಿದಂತಹ ಬಹುತೇಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. 2 ಪಟ್ಟಿಯನ್ನ ಕಳಿಸ್ಕೊಟ್ಟಿದ್ರು. 2 ಪಟ್ಟಿಯನ್ನ ಟ್ಯಾಲಿ ಮಾಡಿ ಹೈಕಮಾಂಡ್ ಅವರು ಒಂದು ಅಂತಿಮ ಪಟ್ಟಿಯನ್ನ ಕಳಿಸ್ಕೊಟ್ಟಾಗ ಆ ಪಟ್ಟಿಯಲ್ಲಿ ನಮ್ಮ ತಂದೆಯವರು ಹೇಳಿದಂತಹ ಬಹುತೇಕ ಹೆಸರುಗಳಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಒಂದು ಸ್ಪಷ್ಟನೆಯನ್ನ ಕೊಟ್ಟರು. ಅದರ ಜೊತೆಗೆ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂತಹ ಎಚ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ, ಮಿಸ್ ಆಗಿದೆ. ಅದ್ರ ಬಗ್ಗೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಉತ್ತರಿಸಿದ ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ತಂದೆಯವರು ಕಳಿಸಿಕೊಟ್ಟಂತಹ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳಿಸಿಕೊಟ್ಟಂತಹ 2 ಪಟ್ಟಿಗಳಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಹೆಸರಿತ್ತು. ಬಟ್ ಹೈಕಮಾಂಡ್ ಅದು ಯಾವ ಕಾರಣಕ್ಕೆ ಅವರ ಹೆಸರನ್ನ ಕೈ ಬಿಟ್ಟಿದೆಯೋ, ಪರಿಗಣಿಸಿಲ್ವೋ, ಅವರಿಗೆ ಮಣೆ ಹಾಕಿಲ್ಲ ಎನ್ನುವಂಥದ್ದು ಗೊತ್ತಿಲ್ಲ ಎನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ರು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರನ್ನು ಹೇಳಿರಲಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಬಹಳ ಬೇಸರ ಏನು ಅಂತಂದ್ರೆ, ಇವರು ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತಹ ವಿಚಾರ ಸಿದ್ದರಾಮಯ್ಯನವರಿಗೆ ಬಹಳ ಬೇಸರ ತರಿಸಿದೆ. ಇವರ ಆಡಿಯೋ ವೈರಲ್ ಆಯ್ತಲ್ಲ, ನಾಯಕತ್ವ ಬದಲಾವಣೆ ಆಯಿತು. ನಾಯಕತ್ವ ಬದಲಾವಣೆ ಆದ ನಂತರ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಕ್ಯಾಬಿನೆಟ್ಗೆ ಸೇರ್ಬೇಕು, ಯಾರನ್ನೆಲ್ಲ ಕ್ಯಾಬಿನೆಟ್ಗೆ ತಗೋಬಾರ್ದು ಎನ್ನುವಂಥ ಒಂದು ವಿಚಾರದ ಡಿಸ್ಕಸ್ಗೆ, ಮೀಟಿಂಗಿಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಜೊತೆಗೆ ಒಂದಷ್ಟು ಕೆಲವು ಪರಮೇಶ್ವರ್ ಅವರು ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ನ ನಾಯಕರು ದೆಹಲಿಗೆ ತೆರಳುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವತ್ತು ಹೋಗ್ಲಿಕ್ಕಿತ್ತು. ಸಿದ್ದರಾಮಯ್ಯನವರು, ನೀನ್ ಬೇಡ ಕಣಯ್ಯ, ಅದು ಆಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ನೀನ್ ಬೇಡ ಕಣಯ್ಯ, ಇಲ್ಲೇ ಇದ್ಬಿಡು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಅದಾದ ನಂತರ ಇನ್ನೊಂದು ಇಫ್ ಐ ಆಮ್ ನಾಟ್ ರಾಂಗ್, ಇನ್ನೊಂದು ಯಾವುದೋ ಮಾಧ್ಯಮ ಗೋಷ್ಠಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರೊಬ್ಬರು ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಿ ಅಂತ ಕೇಳಿದ್ದಕ್ಕೆ ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅವನು ಅನ್ನುವಂತಹ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟರು. ಸೊ ಅಲ್ಲಿಗೆ ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬೇಸರ ಇತ್ತು. ಹಾಗಾಗ್ಬಿಟ್ಟು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರೇನು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲೇಬೇಕು ಎನ್ನುವಂತಹ ಒತ್ತಡವನ್ನ ಹೇರಿರಲಿಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೂಡ ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಿದ್ದಂತಹದ್ದು. ಬಟ್ ಆ ಸಮುದಾಯದ ಜನಪ್ರಿಯ ನಾಯಕ, ಅನ್ಡೌಟೆಡ್ಲಿ ಜಮೀರ್ ಅಹಮದ್ ಖಾನ್ ಇಸ್ ಮುಸ್ಲಿಂ ಸಮುದಾಯದ ವೆರಿ ಪಾಪ್ಯುಲರ್ ಲೀಡರ್. ಇದನ್ನ ಕನ್ಸಿಡರ್ ಮಾಡಿ ಹೈಕಮಾಂಡ್ ಮುಸ್ಲಿಂ ವೋಟ್ ಬ್ಯಾಂಕ್ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಣೆ ಹಾಕಿರುವಂತದ್ದು ಸ್ಪಷ್ಟ ಎನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತದೆ. ಇನ್ನು ಅದ್ರ ಜೊತೆಗೆ
ತನ್ವೀರ್ ಸೇಠ್ ಅವರು ಮತ್ತು ಗಾಯತ್ರಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರುವ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿಲ್ಲ ಅನ್ನೋದನ್ನು ಕೂಡ ಡಾಕ್ಟರ್ ಯತೀಂದ್ರ ಅವರು ಹೇಳಿದಂತಹದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಮೊನ್ನೆ ಕ್ಯಾಬಿನೆಟ್ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ಸಚಿವರು ಪದಗ್ರಹಣವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಆ ಕಾರಣಕ್ಕೆ ಅನೇಕ ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಆ ಪಟ್ಟಿ ಸಿದ್ದರಾಮಯ್ಯನವರ ಕೈ ಮೇಲಾಗಿರೋದು ನಿಜ ಆ ಪಟ್ಟಿಯಲ್ಲಿ, ಬಟ್ ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಎಲ್ಲ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ಸಿದ್ದರಾಮಯ್ಯನವರು ಯಾರೋ ಇವರು ಶಾಂತೇಗೌಡ ಎನ್ನುವರಿಗೆ ಒಬ್ಬ ಮಹಿಳಾ ಕೋಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಮನೆ ಕರ್ಸ್ಕೊಂಡು ಹೇಳಿದ್ರಂತೆ, ನೀನೇನಾದ್ರೂ ಇವತ್ತು ಪದಗ್ರಹಣ ತಗೊಂಡ್ರೆ ನಾನು ನನ್ನ ಮಗ ಯತೀಂದ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ತೀನಿ ಅಂತ. ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇತ್ತು ಈ ಪಟ್ಟಿಯ ಮೇಲೆ ಇನ್ನೂ ಕೂಡ. ಸೊ ಹಂಗಾಗಿ ಅವರು ಏನಾದ್ರೂ ಮಾಡ್ಕೊಂಡ್ಬಿಡಿ, ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಎನ್ನುವಂತ ಬೇಸರವನ್ನು ಹೊರಹಾಕಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಎನ್ನುವಂತಹ ಅಂತೆ ಹೇಳಿಕೆಗಳು ಕೂಡ ಬಂದಿದ್ದಂಥದ್ದು. ಅದೆಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತಿನ ಈ ವಿಚಾರವಾಗಿ ಪ್ರತಿಕ್ರಿಯಿಸಿ, ಅವತ್ತು ಅವ್ರ ಬರ್ಡೇ ಇತ್ತು. ಆಕ್ಚುಲಿ ಆಗಸ್ಟ್ 3 ಸಿದ್ದರಾಮಯ್ಯನವರ ಬರ್ತ್ಡೇ. ಸಿದ್ದರಾಮಯ್ಯನವರು ಅನೇಕ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಬರ್ತ್ಡೇ ಗೊತ್ತಿಲ್ಲ, ನನ್ನ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಮೇಸ್ಟ್ರು ಬರ್ಕೊಂಡಿರೋದು ಅದು ಆಗಸ್ಟ್ 3 ಅಂತ ಅನೇಕ ಕಡೆ ಹೇಳ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಆಗಸ್ಟ್ 3 ಅವರ ಬರ್ತ್ಡೇ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆಗಸ್ಟ್ 3 ಅಂತ ಪ್ರತಿ ವರ್ಷ ಅದೇ ರೀತಿಯಾಗಿ ಅನೇಕರು ವಿಶ್ ಮಾಡ್ತಾರೆ ಆಗಸ್ಟ್ 3 ಅವತ್ತು ಆಗಸ್ಟ್ 3 ಸಿದ್ದರಾಮಯ್ಯನವರ ಬರ್ಡೇ ಇತ್ತು. ಸೊ ಹಾಗಾಗ್ಬಿಟ್ಟು ಅವರು ಕಾರ್ಯಕ್ರಮಕ್ಕೆ ಹಾಜರಾಗ್ಲಿಕ್ಕೆ ಆಗ್ಲಿಲ್ಲ, ಕಾರ್ಯದ ಒತ್ತಡದ ಮಧ್ಯೆ, ಸಮಯದ ಒತ್ತಡದ ಮಧ್ಯೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥದ್ದು. ಯಾಕೆ ಸಿದ್ದರಾಮಯ್ಯನವರ ಈ ನಡೆ, ಇಂತಹ ನಡೆಗಳು, ಇಂತಹ ನಿರ್ಧಾರಗಳು, ಸಿದ್ದರಾಮಯ್ಯನವರ ಇಂತಹ ಮೂವ್ಸ್ಗಳು ಕನ್ಸಿಡರ್ ಆಗುತ್ತೆ ಅಂತಂದ್ರೆ 2028 ವಿಧಾನಸಭೆ ಚುನಾವಣೆ ಮೇಲೆ ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ನಾನು ಸ್ಪೆಷಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡೇ ಬಿಡ್ತೀನಿ, ಒಂದ್ 2 ನಿಮಿಷ ಎಕ್ಸ್ಟ್ರಾ ಆದ್ರೂ ಚಿಂತೆ ಇಲ್ಲ. ಈಗಾಗಲೇ ಕುರುಬ ಮತಗಳೇನಿದಾವೆ ಡಿಸ್ಟರ್ಬ್ ಆಗಿದೆ. ಈಗ ಸಿದ್ದರಾಮಯ್ಯನವರು ತಪ್ಪು ಅಂತಾನೂ ಕೂಡ ಹೇಳಲಿಕ್ಕಾಗಲ್ಲ. ಈ ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಯಾರ್ಯಾರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ರಾಜಕೀಯವಾಗಿ ತಮ್ಮ ಮಕ್ಕಳನ್ನ ಮೇಲ್ತರೋದಕ್ಕೋಸ್ಕರ ಕೆಲಸ ಮಾಡಿದ್ರು, ಅಂದ್ರೆ ನಿರ್ಧಾರ ಮಾಡಿದ್ರು, ಅವರ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆದ್ರು, ಅವರೆಲ್ಲರಿಗೂ ಕೂಡ ಈ ದ್ವಂದ್ವ ಕಾಡಿದೆ. ಯಡಿಯೂರಪ್ಪನ ಬಿಟ್ಟಿದ್ಯಾ? ಬಿಟ್ಟಿಲ್ಲ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಯತ್ನಾಳ್ ಅವರ ಏನು ರೆಬಲ್ ಬಣ ಆಯಿತು, ಅದಾದ ನಂತರ ಯತ್ನಾಳ್ ಅವರು ಉಚ್ಚಾಟಿತರಾದ್ರು. ಅದೇ ವಿಜಯೇಂದ್ರ ಅವರ ಬಗ್ಗೆ ಪಕ್ಷದಲ್ಲೇ ಅನೇಕ ವಿರೋಧಿ ಹೇಳಿಕೆಗಳು ಬರ್ತವೆ. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹದ್ದು. ಆ ಸೋಲಿಗೆ ಕಾರಣ ಏನು? ಯಾರ್ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರ ಕಟ್ಟರ್ ಬೆಂಬಲಿಗರು ಅನ್ಸ್ಕೊಂಡಿದ್ರು ಅವರೇ ಅಸಮಾಧಾನವನ್ನು ಹೊರ ಹಾಕಿದ್ರು. ಬಿಕಾಸ್ ಆಫ್ ಪ್ರಿಯಾಂಕ್ ಖರ್ಗೆ ಅವರ ರೈಸ್ ಅನ್ನ ಸಹಿಸಿಕೊಳ್ಳಲಿಕ್ಕಾಗದೆ. ಸೊ ಹಂಗಾಗಿ ಯಾರ್ಯಾರು ತಮ್ಮ ದೇವೇಗೌಡರು ತಗೊಳ್ಳಿ, ಸಿದ್ದರಾಮಯ್ಯನವರು ದೇವೇಗೌಡರ ವಿರುದ್ಧ ಬಂಡಾಯ ಎದ್ದಿದ್ದೇ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಯಾರ್ಯಾರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡ್ರು ಅವರೆಲ್ಲರಿಗೂ ಕೂಡ ಈ ದ್ವಂದ್ವ ಕಾಡಿದೆ. ಅದು ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಏನಿಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಅನೇಕರಿಗೆ ಬೇಸರ ಇದೆ ಅಂತೆ. ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ರಾಘವೇಂದ್ರ ಹಿಟ್ನಾಳ್ ಅವರು ಡೈರೆಕ್ಟ್ ಆಗಿ ಬೇಸರ ಹೊರ ಹಾಕಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ, ನೀವು ನನ್ನ ಪರ ಹೈಕಮಾಂಡ್ ಮುಂದೆ ಇದು ಮಾಡಿಲ್ಲ ಎನ್ನುವಂಥದ್ದು. ಅದರ ಜೊತೆಗೆ RB ತಿಮ್ಮಾಪುರ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಬೋಸರಾಜ ಆಗಿರ್ಬೋದು, ಅನೇಕರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅಹಿಂದ ಸಚಿವರು, ಅಹಿಂದ ಬಣದ ನಾಯಕರು ಅಂತ ಗುರುತಿಸಿಕೊಂಡಿದ್ದ 6 ಜನರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅವರು ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದು ಬೈರತಿ ಸುರೇಶ್ ಅವರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬೈರತಿ ಸುರೇಶ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದಂತದ್ದು ಕುರುಬರ ಕೋಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಬೈರತಿ ಸುರೇಶ್ ಅವರಿಗೆ 2 ಸ್ಥಾನವನ್ನು, ಅದು ಆಕ್ಚುಲಿ 11+1 ಅಂತ ಇತ್ತು. DK ಶಿವಕುಮಾರ್ ಅವರು ಅದರ ಜೊತೆಗೆ 11 ಜನ ಅಂತ. ಬಟ್ ಈ ಹೆಸರುಗಳ ಕಾರಣದಿಂದಾಗಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೆಸರನ್ನ ಆಡ್ ಮಾಡಿದ್ರು. ಹಾಗಾಗ್ಬಿಟ್ಟು ಅದು 13+1 ಆಯ್ತು. DK ಶಿವಕುಮಾರ್ ಅವರ ಜೊತೆಗೆ 13 ಜನ ಸಚಿವರು ಅಂತ ಆಯ್ತು. ಹಾಗಾಗಿ ಕುರುಬ ಸಮುದಾಯದಲ್ಲಿ ಒಂದಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳು ಎದ್ದಿವೆ ಎನ್ನುವಂತಹ ಮಾಹಿತಿ ಇದೆ.
ಮುಂದೆ ಇದು ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಬಟ್ ಇದು ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ, ಒಂದು ವೇಳೆ ಡ್ಯಾಮೇಜ್ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ 2028ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಕುರುಬ ಸಮುದಾಯದ ಮತ ಡಿಸ್ಪ್ಯೂಟ್ ಆಗೋದಂತೂ ವಾಸ್ತವ. ಯಾಕೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು 2028ರಲ್ಲಿ ತಾನು ಹೇಳಿದ ಕಡೆಗೆ ತನ್ನ ಸಮುದಾಯದ ಮತಗಳು, ಕುರುಬರ ಮತಗಳು ಬರ್ತಾವೋ, ಅಥವಾ ಸಿದ್ದರಾಮಯ್ಯನವರು ಸ್ವಾರ್ಥಕ್ಕೋಸ್ಕರ ತಮ್ಮ ಮಗನಿಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ರು, ಅದರ ಜೊತೆಗೆ ತನ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವ ಬೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ರು ಅನ್ನೋ ಕಾರಣಕ್ಕೆ ಆ ಮತಗಳು ಬೇರೆ ಆಗ್ತವೋ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ಸ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.